ನಮಸ್ಕಾರ ವೀಕ್ಷಕರೇ, ಪ್ರಿಯ ವೀಕ್ಷಕರೇ, ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. IPL 2024 ಈ ಒಂದು ಸೀಸನ್ ದಾಖಲೆಯ ಸೀಸನ್ ಆಗಿ ಮೂಡಿ ಬರ್ತಾ ಇದೆ. ಇಡೀ ಕ್ರಿಕೆಟ್ ಜಗತ್ತಿನಲ್ಲಿ ಎಂದು ಸಾಧಿಸಲಾಗದಂತಹ ರನ್ಗಳು, ಅದೇ ರೀತಿ ಎಂದು ಮಾಡಲಾಗದ ದಾಖಲೆಗಳನ್ನು ಈ ಬಾರಿಯ IPLನಲ್ಲಿ ಮಾಡಿ ತೋರಿಸುತ್ತಿದ್ದಾರೆ ಈ ಒಂದು IPLನ ಆಟಗಾರರು. ಸ್ನೇಹಿತರೆ, T20ಯಲ್ಲಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿರ್ತಕ್ಕಂಥ ಒಂದು ಮ್ಯಾಚ್ ಅಂದರೆ ಅದು ಈ ಒಂದು IPLನಲ್ಲೇ ನಡೆದು ಬಂದಂತಹ RCB ವರ್ಸಸ್ SRH ತಂಡ. ಹಿಂದೆ ಅದೇ ರೀತಿ IPLನ ಗರಿಷ್ಠ ಮೊತ್ತವು ಹರಿದು ಬಂದಂತಹ ಸೀಸನ್ ಈ ಬಾರಿಯ IPLನ 287 ರನ್ಗಳನ್ನು SRH ಸನ್ರೈಸರ್ಸ್ ಹೈದರಾಬಾದ್ ತಂಡ ಬಾರಿಸುವ ಮೂಲಕ ಉತ್ತಮವಾದ ದೊಡ್ಡ ದಾಖಲೆಯನ್ನು ಕೂಡ ಮಾಡಿತ್ತು. ಇದೀಗ ನಿನ್ನೆ ನಡೆದಂತಹ ಪಂಜಾಬ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳ ಪಂದ್ಯಗಳು ಕೂಡ ಒಂದು ದಾಖಲೆಯನ್ನು ಇಡೀ ಕ್ರಿಕೆಟ್ ಜಗತ್ತಿನಲ್ಲಿ T20 ಮಾದರಿಯಲ್ಲಿ ಒಂದು ದೊಡ್ಡ ದಾಖಲೆಯನ್ನು ಕೂಡ ಬರೆದಿದ್ದಾರೆ. ಸ್ನೇಹಿತರೆ, ಎಂದು ಊಹಿಸಲಾಗದಂತಹ ರನ್ ಚೇಸನ್ನು ಪಂಜಾಬ್ ಕಿಂಗ್ಸ್ ಅವರು ಮಾಡಿ ದಾಖಲೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿನ್ನೆ ಟಾಸ್ನ ಸೋತು ಬ್ಯಾಟಿಂಗ್ ಆಯ್ಕೆ ಮಾಡಿದಂತಹ ಕೋಲ್ಕತಾ ನೈಟ್ ರೈಡರ್ಸ್ ತಂಡಕ್ಕೆ ಉತ್ತಮವಾದ ಆರಂಭಿಕರಾಗಿ ಫಿನ್ ಸಾಲ್ಟ್ ಹಾಗೂ ಸುನಿಲ್ ನಾರಾಯಣ್ ರವರು ಉತ್ತಮವಾದ ಆರಂಭಕವನ್ನು ನೀಡಿದರು. 150ರ ಜೊತೆಯಾಟದೊಂದಿಗೆ ಮುಂದರೆದಂತಹ ಈ ಒಂದು ತಂಡವನ್ನು 261 ರನ್ಗಳನ್ನು ಸೇರಿಸುವಲ್ಲಿ ಸಫಲರಾದರು ಅಂತಲೇ ಹೇಳ್ಬೋದು. ಕೋಲ್ಕತಾ ನೈಟ್ ರೈಡರ್ಸ್ ಪಂಜಾಬ್ ಕಿಂಗ್ಸ್ಗೆ ಉತ್ತಮವಾದ ಟಾರ್ಗೆಟನ್ನು ಕೂಡ ನೀಡಿದರು. ವೀಕ್ಷಕರೆಲ್ಲರೂ ಮೊದಲ ಇನ್ನಿಂಗ್ಸ್ನ ಅಂತ್ಯಕ್ಕೆ ಪಂಜಾಬ್ ಸೋಲುವುದು ಖಚಿತ ಎಂಬಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಆದರೆ ಆರಂಭಿಕರಾಗಿ ಬಂದಂತಹ ಪ್ರಭ್ಸಿಮ್ರನ್ ಸಿಂಗ್ ಹಾಗೂ ಜಾನಿ ಬೇರ್ಸ್ಟೋ ಉತ್ತಮವಾದ ಆರಂಭವನ್ನು ಕಂಡುಕೊಳ್ಳುವಲ್ಲಿ ಸಫಲರಾದರು. ಪ್ರಭ್ಸಿಮ್ರನ್ ಸಿಂಗ್ ಉತ್ತಮವಾದ ಆರಂಭವನ್ನು ಕಂಡುಕೊಂಡು 18 ಬಾಲ್ಗಳಲ್ಲಿ 50 ಚೆಚ್ಚಿ ರನ್ಔಟ್ ಆಗಿ ಔಟ್ ಆದರೆ ಕೊನೆಯವರೆಗೂ ನಿಂತು ಮ್ಯಾಚ್ ಅನ್ನು ಮುಗಿಸಿದಂತಹ ಜಾನಿ ಬೇರ್ಸ್ಟೋ ಒಂದು ಶತಕವನ್ನು ಬಾರಿಸುವ ಮೂಲಕ ತಂಡಕ್ಕೆ ಗೆಲುವನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತಲೇ ಹೇಳ್ಬೋದು. ನಂತರ ಬಂದಂತಹ ಪ್ರಶಾಂತ್ ಸಿಂಗ್ ಉತ್ತಮವಾದ ಬ್ಯಾಟಿಂಗ್ ಅನ್ನು ಮಾಡಿ ಪಂಜಾಬ್ ಕಿಂಗ್ಸ್ ಬರೋಬ್ಬರಿ ಮೊತ್ತವಾದಂತಹ 261 ರನ್ಗಳನ್ನು ಚೇಸ್ ಮಾಡುವಲ್ಲಿ ಸಫಲವಾಯಿತು. ಈ ಒಂದು ಚೇಸ್ T20 ಕ್ರಿಕೆಟ್ನ ಇತಿಹಾಸದಲ್ಲಿಯೇ ಎಂದು ಮಾಡಲಾಗದ ಚೇಸನ್ನು ಈ ಬಾರಿಯ IPLನಲ್ಲಿ ನಮ್ಮ ಪಂಜಾಬ್ ಕಿಂಗ್ಸ್ ಉತ್ತಮವಾಗಿ ಚೇಸ್ ಮಾಡಿ ದಾಖಲೆಯನ್ನು ನಿರ್ಮಿಸಿದೆ ಅಂತಲೇ ಹೇಳ್ಬೋದು. ಈ ಒಂದು IPLನಲ್ಲಿ ಯಾವೆಲ್ಲ ದಾಖಲೆಗಳಾಗಿದ್ದಾವೆ ಗೊತ್ತಾ ಸ್ನೇಹಿತರೆ? ಈ ಒಂದು IPLನಲ್ಲಿ ಎಂದು ಕಾಣಿರದಂತಹ ರನ್ನ ಹೊಳೆಯೇ ಹರಿದಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, IPLನ ಗರಿಷ್ಠ ಸ್ಕೋರನ್ನು ಬಾರಿಸಿದ್ದು SRH RCB ವಿರುದ್ಧ 287 ರನ್ಗಳನ್ನು ಬಾರಿಸಿತು. ಇದು IPLನ ಅತಿ ಹೆಚ್ಚು ರನ್ ಸ್ಕೋರಿಂಗ್ ಆಗಿದೆ. ಅದೇ ರೀತಿ ಎರಡನೆಯ ಬ್ಯಾಟಿಂಗ್ನಲ್ಲಿ ಅತಿ ಹೆಚ್ಚು ರನ್ ಸ್ಕೋರಿಂಗ್ ಮಾಡಿದ ತಂಡ ಅಂದರೆ RCB. ಅದೇ ರೀತಿ ಈ ನಿನ್ನೆ ಕಳೆದಂತಹ ಮ್ಯಾಚ್ ಆದಂತಹ ಕೋಲ್ಕತಾ ನೈಟ್ ರೈಡರ್ಸ್ನ ವಿರುದ್ಧ ಪಂಜಾಬ್ ಕಿಂಗ್ಸ್ ಇವೆರಡೂ ತಂಡಗಳು 262 ರನ್ಗಳನ್ನು ಚೇಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿ ಅತಿ ಹೆಚ್ಚು ಸಿಕ್ಸರ್ಗಳು ಬಂದಂತಹ ಪಂದ್ಯವೆಂದರೆ ಅದು ಪಂಜಾಬ್ ವರ್ಸಸ್ KKR. ಬರೋಬ್ಬರಿ 42 ಸಿಕ್ಸ್ಗಳನ್ನು ಬಾರಿಸುವ ಮೂಲಕ IPLನ ಇತಿಹಾಸದಲ್ಲಿಯೇ ಎಂದು ಬಾರಿಸಲಾಗದ ಸಿಕ್ಸ್ಗಳನ್ನು ಈ ಒಂದು ಪಂದ್ಯದಲ್ಲಿ ಬಾರಿಸಲಾಗಿದೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದಿಷ್ಟು ದಾಖಲೆಗಳು ಈ ಒಂದು IPLನಲ್ಲಿ ಮೂಡಿ ಬಂದಿದ್ದೇವೆ. ಅದೇ ರೀತಿ ಪಂಜಾಬ್ ಮಾಡಿದಂತಹ ಸಾಧನೆಯನ್ನು ಮತ್ತಾರು ಮಾಡಲಾಗದು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಕ್ರಿಕೆಟ್ ಎಂಬುದು ರೆಕಾರ್ಡ್ಗಳನ್ನು ಬ್ರೇಕಿಂಗ್ ಮಾಡಿದ್ರಲ್ಲಿ ಹೆಚ್ಚಾಗಿ ಸಫಲರಾಗ್ತಾ ಇದೆ ಅಂತ ಹೇಳ್ತಾ, ನಿಮ್ಮ ಪ್ರಕಾರ ಪಂಜಾಬ್ ಆಡಿದಂತಹ ಬ್ಯಾಟಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದೇ ರೀತಿ KKRನ ಬೌಲಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಆಗುತ್ತೆ ನಮ್ಮ ವಿಡಿಯೋವನ್ನು ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮಾಹಿತಿಯೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.